ಬೆಟ್ಟಿಂಗ್ ಬೆಟ್ಟಿಂಗ್ ಆಡಿ ಉದ್ಧಾರ ಆಗಿರೋರು ಯಾರೂ ಇಲ್ಲ. ಬೆಟ್ಟಿಂಗ್ ಆಡ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಏನಪ್ಪ ಅನ್ಸುತ್ತಂದರೆ ಒಂದು 1,000 2,000 ಎಷ್ಟೋ ದುಡ್ಡು ಬಂದುಬಿಡುತ್ತೆ. ಅಂದರೆ ಸ್ಟಾರ್ಟಿಂಗಲ್ಲಿ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರುವಾಗ ಅದರಲ್ಲಿ ನಾವು ಗೆಲ್ಲಕ್ಕೆ ಹೋಗ್ಬೋದು, ಗೆಲ್ಲಕ್ಕಾಗುತ್ತೆ. ಗೊತ್ತಿಲ್ಲ ಅಂದರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದ್ರ ಬಗ್ಗೆ ನಮ್ಗೆ ಜಾಸ್ತಿ ತಿಳ್ಕೊತಾ ಬಂದಷ್ಟು ಅದ್ರ ಮೇಲೆ ನಮಗೆ ಹಿಂಗೆ ನಾನೇನೋ ನಾನು ಗೆದ್ದುಬಿಡ್ತೀನಿ, ನನಗೆ ಅದರಲ್ಲಿ ಏನೋ ಪ್ಲ್ಯಾನ್ ಇದೆ, ನ್ಯಾಕ್ ಇದೆ, ಅದೇ ಗೆಲ್ಲೋಕ್ಕೆ ನನಗೆ ಟ್ರಿಕ್ಸ್ ಗೊತ್ತು, ಹಿಂಗೆಲ್ಲ ಅನಿಸುತ್ತೆ. ಬಟ್ ಇವಾಗ ನಿಮಗೆ ಟ್ರಿಕ್ಸ್ ಹೌದು, ನೀವು ಗೆಲ್ಲೋ ಟ್ರಿಕ್ಸಲ್ಲಿ ನೀವು ಗೆಲ್ಬೋದು. ಆದರೆ ಏನು ಅನಿಸುತ್ತೆ ಅಂದರೆ ಇವಾಗ 1-2 ಸಾವಿರ ಗೆದ್ದರೆ ಮತ್ತೆ ಇಲ್ಲ ಈ 2,000 ನನಗೆ ಸಾಕಾಗ್ತಿಲ್ಲ, ನಿಮ್ಗೆ 2,000 ದುಡ್ಡೇ ಅಲ್ಲ ಅನಿಸುತ್ತೆ. 2,000ನೂ ನಿಮ್ಗೆ ಅದು ಏನಂದ್ರೆ ಏನು ಅಲ್ವೇ ಅಲ್ಲ ಅನಿಸುತ್ತೆ. 4 ಬೇಕು 4 ಗೆದ್ದಿದ್ರೆ 8 ಬೇಕು, 8 ಬೇಕು 16 ಬೇಕು, 16 32 ಬೇಕು, ಈ ಥರ ಡಬಲ್ ಬೇಕು ಅನಿಸ್ತಾ ಇರುತ್ತೆ. ಇದು ಸೈಂಟಿಫಿಕಲಿ ಹೇಳ್ಬೇಕು ಅಂತಂದರೆ ಇದು ನಮ್ಮ ಮೈಂಡ್ ನಮ್ಗೆ ಯಾವತ್ತೂ ಕಂಟ್ರೋಲ್ ಸಿಗೋದೇ ಇಲ್ಲ. ಬೆಟ್ಟಿಂಗಲ್ಲಿ ಗೆದ್ದಷ್ಟು ಬೇಕು ಅನಿಸುತ್ತೆ. ನಾವು ಪೂರ್ತಿ ಕಳ್ಕೊಳ್ಳೋವರೆಗೂ ಅದನ್ನು ಆಡ್ತಾನೇ ಇರ್ತೀವಿ. ನಾವು 1 ಕೋಟಿ ಮಾಡಿದ್ರೂ ನಿಲ್ಸೋಕ್ಕೆ ಹೋಗಲ್ಲ. ಸಾಕಪ್ಪ ನನಗೆ 1 ಕೋಟಿ ಆಯಿತು, 1 ಮನೆ ಆಯಿತು, ಎಲ್ಲ ಆಯಿತು ನಿಲ್ಸೋಕ್ಕಾಗಲ್ಲ. ಆ ಮನೇನ ಮತ್ತೆ ಮಾರ್ಬಿಟ್ಟಾದರೂ ನಾವು ಮತ್ತೆ ಬೆಟ್ಟಿಂಗ್ ಆಡಲೇಬೇಕು ಅನಿಸುತ್ತೆ. ಅದು ನಮ್ಮ ತಲೆನ ಅಷ್ಟರ ಮಟ್ಟಿಗೆ ಹಾಳು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಬೆಟ್ಟಿಂಗ್ನ ಬಿಟ್ಟು ಕೆಲಸ ಮಾಡಿ ದಿನಕ್ಕೆ 200 ರೂಪಾಯಿ ದುಡ್ಕೊಬಂದು ಅನ್ನ ತಿಂದು ಆರಾಮಾಗಿರ್ಬೋದು. ಅದ್ರ ಬಿಟ್ಟು ಬೆಟ್ಟಿಂಗ್ ಆಡಿಕೊಂಡು ಶಾರ್ಟ್ಕಟ್ಟಲ್ಲಿ ಬೇಗ ದುಡ್ಡು ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಇರೋದನ್ನು ಕಳ್ಕೊಂಬಿಡ್ತೀರ.